ಕಂಟಿ ಈ ಬಂಡೆ ಅಷ್ಟು ಈಸಿಯಾಗಿ ಹೇಳಲ್ಲ. ನಿಂಗ್ ಸರಿಯಾಗಿ ಮಾಡ್ತೀನಿ. ಕಳ್ಳ ಬಂದ್ರೋ ಓಡ್ ಬಂದ್ರು ಕಳ್ಳ ಕಳ್ಳ ಕೊಡ್ತಾರೆ ಬಾರೋ ಜಲ್ದಿ ಬರೋ ಲಾಕ್ ಮಾಡ್ಕೊಂತೀನಿ ಬರೋ 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 ಕಳ್ಳ ಜಲ್ದಿ ಬರೋ ಲಾಕ್ ಮಾಡ್ತೀನಿ ಬಾಯ್ ಕಡೆ ಮಂಡ್ಯ ನಾವು ಮಂಡ್ಯ ಹೋಗಿ ಹಗ್ಗ ತಗೊಂಬರ ನಾವು ಆಗ ನಾ ಯಾಕೋ ಸಿಗ್ತಾರ್ಲಿ ಹಂಗೆ ತೊಳಲ್ ಭದ್ರವಾಗಿ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಕಳ್ಳ ಅಂತ ಕಳ್ಳ ಯಾವನ ಅವ್ನ ಕಳ್ಳ ಪಾಳೆಗಾರರು ಜಾಗದಲ್ಲಿ ವಿಶ್ವಣ್ಣ ಹೋಗಿ ಹಗ್ಗ ತಗೊಂಬರೋಣ. ಹಗ್ಗ ಅಂತೆ ಹಗ್ಗ ಮೊದ್ಲು ಕೈ ತೆಗಿಯೋ. ನಾವು ನಿಂಗೆ ಗೊತ್ತಾಗಲ್ಲ ಹೋಗೋಣ. ಕಂಟಿ ನನ್ ಮಾತು ಕೇಳು, ಮರ್ಯಾದೆ ಆಗಿ ಕೈ ತೆಗಿ. ಹಗ್ಗ ತಗೊಂಬ ಹೋಗೋಣ. ಮಾಡ್ತೀನಿ ಜನ ಗಂಟಿಗೆ ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಭಾರಿ ಕಳ್ಳ ಇದ್ದಂಗ ನೀವನು. ಕಸ್ತೂರಿ ಅಮ್ಮ ಕಸ್ತೂರಿ ಒಬ್ಬ ಪಾಳೆಗಾರ ವಂಶದ ಹುಡುಗಿನ ಒಬ್ಬ ಕೆಲಸವನ್ನು ಹಿಡ್ಕೊಳ್ಳೋದಂದ್ರೆ ಏನು, ತಬ್ಕೊಳ್ಳೋದಂದ್ರೆ ಏನು, ಎಲ್ಲಾರ ಮುಂದೆ ಕಳ್ಳ ಕಳ್ಳ ಅಂತ ಕಿರ್ಚ್ಕೊಳ್ಳೋದಂದ್ರೆ ಏನು? ಯಾರು ಹೇಳ್ತಾ ಇದ್ದೀರಾ? ಮಧ್ಯರಾತ್ರಿ ಮನೆಗೆ ನುಗ್ಗಿದ್ದೆ ಉತ್ತರ ಮೈ ಮೇಲೆ ಬಿದ್ದು ಒಳ್ಳೆ ಕಳ್ಳಂತರ ನಾಟಕ ಮಾಡಿದ್ರೆ ನಾನೇನ್ ಮಾಡಲಿ ನಿದ್ದೆ ಕಂಡು ಬೇರೆ. ಏನೋ ನೀನ್ ಹೇಳ್ತಾ ಇರೋದು? ದಯವಿಟ್ಟು ನನಗೆ ಬುದ್ಧಿ ಹೇಳಕ್ ಬರಬೇಡಿ. ನೀವು ಬುದ್ಧಿ ಹೇಳೋ ಹಾಗೆ ನಿಮ್ ಮಗಳಿಗೆ ಹೇಳಿ ಫಸ್ಟ್. ಬರ್ತಾ ಬರ್ತಾ ನಿನ್ ನಾಲ್ಗೆ ತುಂಬಾ ಉದ್ದ ಆಗ್ತಾ ಇದೆ ಈ ಮನೆಯಲ್ಲಿ. ಸ್ವಲ್ಪ ಹತ್ರ ಬನ್ನಿ. ನಿಮ್ದು ಹಳೆ ಖಾಲಿ ಬಿಲಿ ಡವುಗಳು ಜಾಸ್ತಿ ಆಗಿದೆ ಈ ಮನೆಯಲ್ಲಿ. ನೀವು ಬಂದಿರೋದು ಅನ್ನಕ್ಕೆ ಹುಷಾರಾಗಿರಿ. ಇವಳು ಯಾರಯ್ಯ ಮನೆ ಮೇಲೆ ಸ್ವಲ್ಪ ಬೆದ್ರು ಗೊಂಬೆ ಇದ್ದಂಗ ಅವಳೆ. ಕಸ್ತೂರಿ ಏನಮ್ಮ ಓದೋದಕ್ಕೆ ಅಂತ ಡೆಲ್ಲಿಗೆ ಕಳಿಸಿದ್ರೆ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದೆಯಲ್ಲ. ಯಾವ ಬಿಟ್ಟಿರಕ್ ಆಗ್ಲಿಲ್ಲ ತಾತ ನಿಮ್ಮನ್ನ. ಅಜ್ಜಿನೂ ಬಿಟ್ಟಿರಕ್ ಆಗ್ಲಿಲ್ಲ, ಅಪ್ಪ ಅಮ್ಮನ್ ಬಿಟ್ಟಿರಕ್ ಆಗ್ಲಿಲ್ಲ, ನಮ್ ಬಾಳೆಗಾರ ತಾತನಂತೂ ಬಿಟ್ಟಿರಕ್ ಆಗ್ಲೇ ಇಲ್ಲ. ಅರ್ಥ ಇಲ್ಲದೆ ಮಾತಾಡ್ಬೇಡ. ನೀನೇನು ಚಿಕ್ಕ ಹುಡುಗಿ ಅಲ್ಲ. ಚೆನ್ನಾಗಿ ಓದ್ಲಿ ಅಂತ ಹಾಸ್ಟೆಲ್ ಬಿಟ್ರೆ ಇವಳು ಇಲ್ಲಿ ಬಂದ್ಕೊಂಡು ಅಳಿ ಅಂದ್ರೆ ನಾವೆಲ್ಲ ಇಲ್ಲಿರ್ಬೇಕಾದ್ರೆ ಅವಳೆಲ್ಲ ದೂರದಲ್ಲಿ ಡೆಲ್ಲಿ ಯಾಕೆ ಓದ್ಬೇಕು? ಇಲ್ಲೇ ಓದೋದಕ್ಕೆ ವ್ಯವಸ್ಥೆ ಮಾಡಿ. ಅಲ್ಲಮ್ಮ ಥ್ಯಾಂಕ್ ಯು ತಾತ. ಈ ಕಡೆ ಬಾ. ನೋಡ್ದಿಲ್ಲ ಮಂಡ್ಯ, ನನ್ನ ಮೇಲಿರೋ ಪ್ರೀತಿಗೆ ಕಾಲೇಜೇ ಬಿಟ್ಟು ಓಡ್ ಬಂದ್ಬಿಟ್ಟವಳೆ ಹುಚ್ಚ ಹುಡುಗಿ. ಅಯ್ಯೋ ಮಂಕ್ ಮುದ್ಕ, ಅವಳು ಬಂದಿರೋದೇ ನಮ್ ಕಂಟಿನ ಕೆಡಕೊಂಡ್ ಕಾಳಕಕ್ಕೆ. ಅದ್ ಗೊತ್ತಿಲ್ಲದೆ ಗುಳೋ ಅಂತ ಬಡ್ಕತಾನೆ. ಹೌದು ಕಣೆ ಸುಂದ್ರಿ, ಕಂಟೀನ್ ಬಿಟ್ಟಿರಕ್ ಆಗ್ದೇನೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ಓಹೋ, ಹಂಗಂದ್ರೆ ನೀವ್ ಪ್ರೀತಿಲಿ ಬಿದ್ದಿದ್ದೀರಾ ಅಂತ ಆಯ್ತು. ಹೌದು, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ, ಹೂ ಅಂತೀಯ, ಬಾ ಅಂತೀಯ. ಏ ಸುಂದ್ರಿ, ಕಂಟೀನ್ ಬೀಳಿಸ್ಕೋಬೇಕು ಅಂದ್ರೆ ಏನೇ ಮಾಡ್ಬೇಕು? ಗಂಡಸ್ರನ್ನ ಬೀಳ್ಸ್ಕೋಬೇಕಂದ್ರೆ ಇರೋದ್ ಎರಡೇ ದಾರಿ. ಒಂದು, ಅವ್ರನ್ನ ಭಯ ಬೀಳ್ಸ್ಬೇಕು, ಇಲ್ಲ ನಾವೇ ಭಯ ಬೀಳ್ಬೇಕು. ಕಂಟಿನ ಭಯ ಬೀಳ್ಸೋರು ಇನ್ನು ಯಾರು ಹುಟ್ಟೇ ಇಲ್ಲ. ಅದಕ್ಕೆ ನೀವೇ ಭಯ ಪಟ್ಬಿಡಿ. ಪಡ್ತೀನಿ, ಆದ್ರೆ ಹೇಗೆ? ನಿಮ್ಗೆ ಭಯ ಆಗೋದು ಯಾವ ವಿಷಯ? ಗಂಡಿರ್ವೆ, ಅದನ್ ಕಂಡ್ರೆ ನಂಗೆ ತುಂಬಾ ಭಯ ಕಣೆ. ಸಿಕ್ತು ಬಿಡಿ. ತಗೊಳ್ಳಿ ಅಮ್ಮವ್ರೆ, ಗಂಡಿರ್ವೇನೆ ಸಿಕ್ತು. ಏನ ಬಂತಪ್ಪ ಹೊತ್ತಿಗೆ? ಒಳಗೆಲ್ಲ ಓಡಾಡ್ತಾ ಇದೆ. ಎಲ್ಲಿ? ಇಲ್ಲ. ಅಯ್ಯೋ, ನೀನು ಗಾಬರಿ ಮಾಡ್ಕೊಂಡು ನಂಗೆ ಗಾಬರಿ ಮಾಡ್ತಾ ಇದ್ಯಾ? ಅಯ್ಯೋ ಪಾಪ ಮೂಗ್ದಿವಾದ ಬಾಯಿ ಬರೆಯಲ್ಲ, ಎಷ್ಟು ಕಷ್ಟ ಪಡ್ತಾ ಇದೆಯೇನೋ. ಅಯ್ಯೋ ಉಸಿರು ಕಟ್ಕೊಂಡಿರ್ಬೇಕು. ಅದೇ ಗಂಡ ಎಣ್ಣ. ಓ, ನೀನ್ ಎಣ್ಣಾದ್ಮೇಲೆ ಅದ್ ಗಂಡ ಇರ್ಬೇಕು ಬಿಡು. ನೈಸ್ ರೋಡ್ ತರ ನೈಸ್ ಆಗಿದೆ. ಸುಮ್ನೆ ಡೌನ್ ಇಳಿದ್ ಬಿಡಪ್ಪ. ಬಂತು 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 ಬಂತು. ಜಾರಿ ಬಿದ್ದ ಜಾಡ. ಅಟ್ಟ ಹತ್ತದೆ ಕಷ್ಟ ಅನ್ಕೊಂಡಿದ್ದೆ. ಈ ಇರುವೆ ನೋಡಿದ್ರೆ ಬೆಟ್ಟ ಹತ್ತ ಪ್ರೋಗ್ರಾಮ್ ಹಾಕ್ಬಿಡ್ತಲ್ಲಪ್ಪ. ಇಂಡಿಯಾ. ಇದ್ಯಾವುದೋ ಭೂಮಿಲೇ ಬಚ್ಚಿಟ್ಕೊಂಡಿರೋ ಬಿನ್ ಲಾಡನ್ ಜಾತಿಗೆ ಸೇರಿರೋ ಇರುವೆ ಇದ್ದಂಗಿದೆ. ಆದ್ರೆ ನಾನ್ ಅಮೆರಿಕನ್ ಅಲ್ಲ, ನಾನೊಬ್ಬ ಕನ್ನಡಿಗ. ಆ ಇರುವೆ ತಾನೇ ಹೊರಗಡೆ ಬರಂಗ್ ಮಾಡೇ ಮಾಡ್ತೀನಿ.
ನಿನಗಿದೆ ಮಲ್ಕೋ ಹೋಗು, ಬಹುದಿನದ ಬಯಕೆ ಫಲಿಸಿತಮ್ಮ. ಬಾರೋ ಬಾರೋ ರಣಧೀರ. ಏನ್ ಮಾಡ್ತಾ ಇದ್ಯೋ? ಏಯ್ ಸ್ವಲ್ಪ ಚಕ್ಲುಗುಲಿ ಆಗ್ಬೋದಮ್ಮ. ಕೊಂದು ಬಿಡ್ತೀಯ ಕಣೋ ನನ್ನ. ನಿಬಂಧರ ದಿಗ್ವಿಜಯದ ಹಾರ. ಏನು ಅದು? ಲೇ ಜೇನ್ತುಪ್ಪ ಕಣೆ. ಇರುವೆ ಹಿಡಿಯೋ ಗಂಟೆ ಅಂದ್ರೆ ಜೇನುತುಪ್ಪ ಸೋರ್ತಾ ಇದ್ಯಾ? ಅರೆ ನಿನ್ನ ದೊಡ್ಡ ಮೀನನ್ನು ಹಿಡಿಯೋದಕ್ಕೆ ಚಿಕ್ಕ ಮೀನನ್ನು ಗಾಳದಲ್ಲಿ ಹಾಕಿ ಎಳೆಯಲ್ವೇ, ಅದೇ ತರ ಇದು ಒಂದು ಹೊಸ ಟೆಕ್ನಿಕ್ ಸ್ವಾಮೀಜಿಗಳು ಕಂಡುಹಿಡಿದಿರುವುದು ಶಿಷ್ಯರಿಗೆ. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಆಹಾ ಯೋಗ ಅಂದ್ರೆ ನಿಂದೆ ಕಣಯ್ಯ ರಸಿಕ. ರಸಿಕ ರಸಿಕ. ಇದು ಚಕ್ಸು. ಭಾವಶ್ರೀ, ಇಡೀ ಕರ್ನಾಟಕಕ್ಕೆ ಒಬ್ರೇ ವಿಶ್ವೇಶ್ವರಯ್ಯ, ಒಬ್ರೇ ಕುವೆಂಪು, ಒಬ್ರೇ ರಾಜ್ಕುಮಾರ್, ಒಬ್ರೇ ಪಾಳೆಗಾರ ಅಂತಂದ್ರೆ ಅದು ನಾನೇ. ಮಗನೇ ಸಾಯ್ಸಾಕ್ಬಿಡ್ತೀನಿ. ಇಡೀ ಕರೆಕ್ಟ್ ಆಗಿ ಈ ಕಡೆ. ಸ್ವಾಮಿ ಆ ಕಿತ್ತೋದ್ ಬಿಲ್ಡಪ್ ಬಿಡ್ರಿ, ಚೆಕ್ಸ್ ಅಲ್ಲ ಅದು ಚೆಕ್. ಅಪ್ಪಾಜಿ ಮಂಡಿ ಪೇಮೆಂಟ್ ಎಲ್ಲ ಆಗಿದೆ, 10,000 ರೂಪಾಯಿ ನಾನು ತಗೊಂಡಿದ್ದೀನಿ. ಅದನ್ನೆಲ್ಲ ನನ್ನ ಹತ್ರ ಹೇಳ್ಬೇಡ ಅಂತ ಎಷ್ಟ್ ಸರ್ತಿ ನೀನ್ ಹೇಳೋದು? ನಿಮ್ಗೆ ಹೇಳಿದ್ರೆ ಯಾವ್ದನ್ನ ಕೆಲಸ ಮಾಡಿದೀನಿ ನಾನು. ಮನೆ ಕೆಲಸದವನೇ 10,000 ಕೇಳ್ಬೇಕಾದ್ರೆ ಇನ್ನು ನಾವು ಪಾಳೆಗಾರರು ಎಷ್ಟು ಕೇಳ್ಬಹುದು? ಅಪ್ಪಾಜಿ ನನ್ ಕೆಲಸ ಇದೆ ನೋಡ್ಕೊಳ್ಳೋ. ಭಾವಶ್ರೀ, ನಮ್ಮ ಜೇಬ್ ಖರ್ಚಿಗೆ 1,00,000 ರೂಪಾಯಿ ಕೊಡಿ. 1 ಲಕ್ಷ ಯಾಕೆ? ಏಯ್ ನಮಗ್ ಬೇಕಾಗುತ್ತೆ, ನಮ್ಮ ಅಭಿಮಾನಿಗಳು ಬರ್ತಾರೆ, ಅವ್ರಿಗೆ ದಾನ ಧರ್ಮ ಮಾಡಬೇಕು, ಭಿಕ್ಷೆ ಗಿಕ್ಷೆ ಕೊಡ್ಬೇಕು. ನಿಮ್ಮ ನೋಡಕ್ ಯಾರು ಬರಬಾರ್ದು, ಬಂದ್ರೆ ನಿಮಗೆ ನಮಸ್ಕಾರ ಹೊಡಿಬಾರ್ದು ಅಂತ ಕಂಟಿ ಆಗ್ಲೇ ರೂಲ್ಸ್ ಮಾಡಾಯ್ತಲ್ಲ. ಸರಿ, 10,000 ಕೊಡಿ. 10,000 ಯಾಕೆ? ಏಯ್ ಈ ಮೀಸೆ ಮೇಂಟೈನ್ ಮಾಡ್ಬೇಕಾ? ಇದಕ್ಕೆ ಸಂಪಿಗೆ ಎಣ್ಣೆನೆ ಯೂಸ್ ಮಾಡೋದು ನಾವು. ಅದಕ್ಕೋಸ್ಕರ 2 ಬಾಟಲ್ ಸೀಮೆ ಎಣ್ಣೆ ತಂದಿಟ್ಟಿದ್ದಾನೆ ಕಂಟಿ. ಅದನ್ನ ಮೀಸೆಗಾದ್ರೂ ಬಳಕೊಳ್ಳಿ, ಎಲ್ಲಿಗಾದ್ರೂ ಬಳಕೊಳ್ಳಿ. ಮಗನೇ, ಸರಿ 1,000 ರೂಪಾಯಿ ಕೊಡಿ. 1,000 ಯಾಕೆ? ಏಯ್ ನಾವು ಹೈ ಲೆವೆಲ್ ಸುಟ್ಟಾನೆ ಯೂಸ್ ಮಾಡೋದು ಕಣಯ್ಯ. ಚುಟ್ಟ ಬೇರೆ ಕೇಳು. ನಿಮಗೋಸ್ಕರ ನಿಮ್ ಬ್ರ್ಯಾಂಡ್ ತಂದಿಟ್ಟಿದ್ದಾನೆ ಕಂಟಿ ಆಗ್ಲೇ ಅಲ್ಲಿ, ಅದನ್ನು ಉಪಯೋಗಿಸಿ. ನೋಡ್ಕೊತೀನಿ ನಾನು. ಸರಿ 100 ರೂಪಾಯಿ ಕೊಡಿ. 100 ರೂಪಾಯಿ ಯಾಕೆ? ಲೇ ಸುಮ್ಮನೆ ಇರೋ, ಯಾಕೆ ಅವ್ರ ತಲೆ ತಿಂತೀಯ? 100 ರೂಪಾಯಿ ಬೇಕಾಗುತ್ತೆ ಪಾಪ. ತಗೊಳ್ಳಿ. ಹ? ಏನು ಪಾಳೆಗಾರರು ಲಕ್ಷಕ್ಕೆ ಇರೋರು 100 ರೂಪಾಯಿ ಬಿಡಲ್ಲ. ಏಯ್ ಈ ಪಾಳೆಗಾರಿಗೆ 100 ರೂಪಾಯಿ ಅಂದ್ರೆ 1,00,000 ರೂಪಾಯಿ ಇದ್ದಂಗೆ ಕಣಯ್ಯ. ಏಯ್, ಅರೆ. ಇದೇನಪ್ಪ ನನ್ನ ಕಣ್ಣು ಹೊಡಿತಾವಳಲ್ಲ. ಏಳು 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 ಏಳು. ನಾನಂದ್ರೆ ಹುಡುಗಿರ್ಗೆ ಪ್ರಾಣ. ಏನ್ ಚಿನ್ನ, ಏನೋ ಲೆಕ್ಕ ಆಗ್ತಿದ್ಯಾ? ಏನಾದ್ರೂ ಹೆಲ್ಪ್ ಮಾಡ್ಲಾ? ಎಂಟು 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 ಏನಮ್ಮ ಲೆಕ್ಕ ಹಾಕೋದ್ ಕಷ್ಟ ಆಗ್ತಿದ್ಯಾ? ಸಹಾಯ ಮಾಡ್ಲಾ? ಆತ್ಮಹತ್ಯೆ ಮಾಡ್ಕೊತಾಳ ಇಂದ್ರಮ್ಮ. 25 ಎಣಸದೊಳಗೆ ನಾವು ಬರ್ದಿದ್ರೆ ಬಾವಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಅನ್ಕೊಂಡ್ಯಾ? ಕರೆಕ್ಟ್ ಟೈಮಿಗೆ ಬಂದಿದೀವಿ. ಹೆಂಗೆ? 19. ಅಯ್ಯೋ ಪೂಜಾರಿ, ನಿನ್ಗೇನ್ ಬಂತ ದೊಡ್ಡರಾಗ ಇಲ್ಲಿ ಬಂದ್ ಬಿದ್ದಿದೀಯ? ಉಗಿರ್ರಿ ಮೊಕ್ಕೆ. ಲೇ ಬಾಂಡಿ, ಇಬ್ರು ಹೆಂಡ್ತಿನ್ ಕಟ್ಕೊಂಡ್ರು ಚಪ್ಲ ಹೋಗ್ಲಿಲ್ಲ ನಿನಗೆ. ನೀನ್ ಹೋಗ್ತಿಗ್ ಬೆಂಕಿ ಹಾಕ ಉಗಿಬೇಕಾಗಿರೋದು ನಿಂಗೆ. ಅಪ್ಪ ಕಂಟಿ ಮೇಲೆ ತಾನೆ ದಬ. ಕಂಟಿ ಅವ್ರನ್ನ ಮೇಲೆ ಕೆತ್ಬೇಡ, ಇನ್ನ ಇಬ್ಬರನ್ನ ತಳ್ಳಿದ್ರೆ ನೀರೇ ಮೇಲಕ್ ಬಂದ್ಬಿಡತ್ತೆ. ಇನ್ನಮ್ಮ ಬಂದ್ಬಿಡತ್ತೆ. ಮತ್ತೆ ನೀನೇ ತಾನೇ ಹೇಳಿದ್ದು ಕತೆನಾ? ಲೋಟದ ತಳದಲ್ಲಿ ನೀರಿದ್ದಾಗ ಕಾಗೆ ಅದಕ್ಕೆ ಕಲ್ಲು ಹಾಕಿ ಹಾಕಿ ನೀರು ಮೇಲ್ ಬರೋ ಹಂಗ್ ಮಾಡುತ್ತೆ ಅಂತ ನೀನೇ ತಾನೇ ಹೇಳಿದ್ದು. ಅದಕ್ಕೆ ನಾನು ಇವ್ರನ್ನ ತಳ್ಳಿ ತಳ್ಳಿ ಬಾವಿ ನೀರ್ ಮೇಲ್ ಬರುತ್ತಾ ಅಂತ ನೋಡ್ತಾ ಇದ್ದೀನಿ. ಏನಯ್ಯ ಕಂಟಿ, ನಿನ್ ಉದ್ದೇಶ ಕರೆಕ್ಟ್ ಆಗಿ ಹೇಳ್ಬಿಡು. ಅವ್ಳು ನಮ್ ಜೊತೆ ಸರಸ ಆಡ್ತಾ ನಿಂತಿದ್ರೆ ನಿನ್ ಗೊಂಬೆ ಆಟ ನೋಡ್ತಾ ನಿಂತಿದ್ಯಾ? ನಿನ್ಗೆ ಅವಳು ಕಂಡ್ರೆ ಅಷ್ಟೊಂದು ಇಷ್ಟ ಆದ್ರೆ ತಲೆ ಮೇಲೆ ಹೊತ್ಕೊಂತಿರ್ಗೋ. ಅದನ್ನ ಬಿಟ್ಟು ತಲೆ ಕೆಟ್ಟೋಣ ರೋಡಲ್ಲಿ ಬಿಟ್ಟು ಆಟ ಆಡ್ತಾ ಇದೀಯಾ?
ಇವ್ರ ಜೊತೆ ಏನ್ರಿ ಮಾತು? ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅವರೇ ಹೇಳ್ಕೊಂಡು ಹೋಗಿ ಹುಚ್ಚಾಸ್ಪತ್ರೆ ಸೇರಿಸ್ತಾರೆ. ಒಳ್ಳೆ ಮಾತು ಹೇಳಿದ್ರಿ ಪೂಜಾರ. ಯಾರ ಫೋನ್ ಇದ್ರೆ ಕೊಡ್ರಿ. ಸರ್ 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 ಬೇಡ ಸರ್ ಬೇಡ ಸರ್ ಬೇಡ ಸರ್ ಸರ್ ತಪ್ಪು ನಂದೇ ಸರ್. ಇನ್ಮೇಲೆ ಯಾವತ್ತೂ ಈ ರೀತಿ ಆಗದೆ ನೋಡ್ಕೋತೀನಿ. ನಿಮ್ಮ ಕೋಪ ಅಂತಿದ್ರೆ ದಯವಿಟ್ಟು ನನಗೆ ಶಿಕ್ಷೆ ಕೊಡಿ ಸರ್. ನಿಮ್ಮ ಕರುಣೆ ಅಂತಿದ್ರೆ ಅದನ್ನ ದಯವಿಟ್ಟು ಹೆಣ್ಮಗು ಮೇಲೆ ತೋರಿಸಿ ಸರ್. ಸರ್ ನಿಮ್ಮ ಮನೆಯಲ್ಲಿರೋ ಅಕ್ಕ ತಂಗಿ ತರ ತಿಳ್ಕೊಳ್ಳಿ ಸರ್. ನಿಮ್ಮ ಹೊಟ್ಟೆಲಿಟ್ಟು ಹೆಣ್ಮಗು ತರ ತಿಳ್ಕೊಳ್ಳಿ ಸರ್. ದಯವಿಟ್ಟು ಕ್ಷಮಿಸಿ ಸರ್. ನಿಮ್ ಕಾಲ್ ಹಿಡ್ಕೊಂಡು ಕೇಳ್ಕೊತೀನಿ ಸರ್. ಪ್ಲೀಸ್ ಸರ್. ಸರ್ ಗಂಡ್ಸಾಗ ಒಳ್ಳೆ ಭಿಕ್ಷಕರ ತರ ಕಣ್ಣೀರ್ ಹಾಕೊಂಡು ಕೇಳ್ಕೊತಾನೆ. ಬನ್ರ ಹೋಗೋಣ, ಹಾಳಾಗೋಲೆ. ಅದೇ ಇದೇ ಆಗೋಯ್ತು. ಹೇಳ್ಕೊಂಡ್ರೆ ಇರೋದಲ್ಲ